ವೀಕ್ಷಕರೇ, ನಾನಿವತ್ತು ನಮ್ಮ ಹೀರೋ ಎಕ್ಸ್ಪಲ್ಸ್ಗೆ ನಮ್ಮ ರಥಕ್ಕೆ ಸೆಪಲ್ ಪ್ರಾಡಕ್ಟ್ ನ ಇನ್ಸ್ಟಾಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ವೀಕ್ಷಕರೇ, ಫಸ್ಟ್ ಮೇನ್ ಪ್ರಾಡಕ್ಟ್ ಬಂದು ಇದು ಫಸ್ಟ್ ಬೇಸ್ ಟ್ಯಾಂಕ್ ಸ್ಟ್ಯಾಂಡ್ ಅಂತ ಹೇಳಿ ಟ್ಯಾಂಕ್ ಫಿಕ್ಸ್ ಮಾಡಬೇಕಾಗುತ್ತೆ. ಇದನ್ನ ಫಸ್ಟ್ ಇದು 3 ಸ್ಟ್ರಾಪ್ಗಳು ಬರ್ತವೆ. ಸ್ಟ್ರಾಪ್ಗಳನ್ನ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಸ್ಟ್ರಾಪ್ಗಳು ಯಾವ ತರ ಅಂದ್ರೆ ಇದು ಬರೀ ಇನ್ಸ್ಟಾಲೇಷನ್ ಈಸಿ ಇದೆ. ಸೊ ಸ್ಟ್ರಾಪ್ಗಳನ್ನ ಈ ತರ ಒಂದು ಟೀಸ್ ಇರುತ್ತೆ, ಇದರಲ್ಲಿ ಲೇಸ್ಬಿಟ್ಟು ಆರಾಮಾಗಿ ಫಿಟ್ ಮಾಡ್ಬೋದು. ಈಸಿ ಪ್ರಾಡಕ್ಟ್, ಏನ್ ಪ್ರಾಬ್ಲಮ್ ಇಲ್ಲ. 5 ನಿಮಿಷ ಫಿಕ್ಸ್ ಮಾಡ್ಬೋದು ಗಾಡಿಗೆ. ಆಮೇಲೆ ಇಲ್ಲಿ ಬೋಲ್ಟ್ ನಟ್ ಕನೆಕ್ಷನ್ ಕೊಟ್ಟಿರ್ತಾರೆ. ಯಾವ ಕನ್ವೀನಿಯಂಟ್ ಬೇಕೋ ಟೈಟ್ ಮತ್ತೆ ಲೂಸ್ ಮಾಡ್ಕೋಬಹುದು ಆರಾಮಾಗಿ. ಸೊ ಆಮೇಲೆ ಬೇಕಂದ್ರೆ ಇದು ಮೊಬೈಲ್ ಮೌಂಟ್ ಕೂಡ ಇದರಲ್ಲೇ ಬರುತ್ತೆ. ಆರಾಮಾಗಿ ಮೊಬೈಲ್ ಮೌಂಟ್ ಮಾಡ್ಕೋಬಹುದು. ಬಂದು ಇದನ್ನ ಈಸಿಯಾಗಿ ಈ ತರ ರಿಮೂವ್ ಮಾಡ್ಬಿಟ್ಟು ಫ್ಯೂಲ್ ಬೇಕಾದ್ರೆ ಈ ತರ ಡಂಪ್ ಮಾಡ್ಬಿಟ್ಟು ತೋರಿಸ್ತೀನಿ ಅಲ್ಲಿ ಗಾಡಿ ಮೇಲೆ. ಇಲ್ಲಿ ಆರಾಮಾಗಿ ಫ್ಯೂಲ್ ಹಾಕಿಸ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ 4 ಬೋಲ್ಟ್ ನಟ್ ಕನೆಕ್ಷನ್ ಬರುತ್ತೆ, ಒಂದು 3 ಸ್ಟ್ರಾಪ್ ಬರುತ್ತೆ. ಈಸಿ ಇನ್ಸ್ಟಾಲೇಷನ್ ಮೆಥಡ್ ಇದೆ. ಸೊ ನೋ ವರಿ, ಹಾಗಾಗಿ ಆರಾಮಾಗಿ ಫಿಟ್ ಮಾಡ್ಬೋದು ಗಾಡಿಗೆ, ಏನ್ ಟೆನ್ಷನ್ ಇಲ್ಲ. ಬನ್ನಿ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ವೀಕ್ಷಕರೇ, ಈ ತರ ಇಡಬೇಕು. ಗಾಡಿ ಮೇಲೆ ಈ ತರ ಕೂರ್ಸಿದ್ಮೇಲೆ ಆರಾಮಾಗಿ ಇದನ್ನ ಫ್ರೀ ಬಿಟ್ಬಿಡಿ, ಏನ್ ಟೆನ್ಷನ್ ತಗೋಬೇಡಿ. ಈ ಫಸ್ಟ್ ನೋಡ್ಕೋಬೇಕಾಗಿರೋದು ಮೇನ್ ಟ್ಯಾಂಕ್ ಓಪನ್ ಆಗುತ್ತಾ, ಎಲ್ಲಿ ಓಪನ್ ಆಗುತ್ತೆ, ಯಾವ ಪ್ಲೇಸಲ್ಲಿ ಇಟ್ಟರೆ ಓಪನ್ ಆಗುತ್ತೆ ಅಂತ ನಿಮ್ಮ ಟ್ಯಾಂಕ್ನ ಪರ್ಫೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಫ್ರೀಯಾಗಿ ಟ್ಯಾಂಕ್ ಕೀ ಈ ಥರ ಓಪನ್ ಆಗಬೇಕು, ಆ ಥರ ಇಟ್ಬಿಟ್ಟು ಆಮೇಲೆ ಈಸಿಯಾಗಿ ಅಲ್ಲಿ ಈ ಸ್ಟ್ರಾಪ್ನ ತಗೊಂಡು ಈ ಕಡೆಯಿಂದ ತಗೋಬೇಕು. ಟ್ಯಾಂಕ್ ಫ್ರಂಟ್ ಸೈಡ್ ವೀಕ್ಷಕರೇ, ಫಸ್ಟ್ ಫ್ರಂಟ್ ಅಲ್ಲಿ ಸ್ಟ್ರಾಪ್ ಬರುತ್ತಲ್ಲ, ಈ ಸ್ಟ್ರಾಪ್ನ ತಗೊಂಡು ಈ ಕಡೆ ಕೆಳಗಡೆಯಿಂದ ಟ್ಯಾಂಕ್ ಮುಂದೆಗಡೆ ಗ್ಯಾಪ್ ಇರುತ್ತೆ ನೋಡಿ, ಈ ಚಾಸಿ ಗ್ಯಾಪ್ ಅಲ್ಲಿ ಚಾಸಿ ಕರೆಕ್ಟ್ ಆಗಬೇಕು. ಯಾವುದೇ ವೈರ್ಗಳು ಕೂಡ ಇರಬಾರ್ದು, ಟಚ್ ಆಗಬಾರ್ದು ಅದಕ್ಕೆ. ಸೊ ವೈರ್ಗಳ ಮೇಲೆ ಬಂದ್ರೆ ಬಂದ್ ಆಗ್ಬಿಡುತ್ತೆ ವೈರ್, ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕಾಗುತ್ತೆ. ನೋಡಿ ಈ ಸ್ಟ್ರಾಪ್ ನ ಇದ್ರೊಳಗಡೆ ಎಣಿಸ್ಕೋಬೇಕು. ಇಲ್ಲೊಂದು ಟೀತ್ ತರ ಕಾಣಿಸುತ್ತೆ ನೋಡಿ, ಇದ್ರೊಳಗಡೆ ಈ ತರ ಈ ಗ್ಯಾಪ್ ಅಲ್ಲಿ ತಗೋಬೇಕು ಒಳಗಡೆ. ಈ ಸ್ಟ್ರಾಪ್ ನ ಈ ತರ ಟೈಟ್ ಮಾಡ್ಕೋಬೇಕು. ಸೊ ಈ ತರ ಟೈಟ್ ಮಾಡ್ಕೊಂಡು ಸಾಧ್ಯವಾದಷ್ಟು ಟೈಟ್ ಮಾಡಿ. ಆಮೇಲೆ ಈ ಕಡೆ ಬಂದು ಫಸ್ಟ್ ಈ ಕಡೆಯಿಂದ ಇನ್ನೊಂದಿದೆ, ಇದು ಫುಟ್ರೆಸ್ಟ್ಗೆ ಬರುತ್ತೆ, ರೈಟ್ ಸೈಡ್ ಫುಟ್ರೆಸ್ಟ್ ಇದು. ಸೊ ಇದನ್ನ ಈ ಫುಟ್ರೆಸ್ಟ್ ಇಂದ ಕೆಳಗಡೆ ಕ್ಲೀನ್ ಹಾಕೋಬೇಕು. ಸೊ ಇಲ್ಲಿದೆ ನೋಡಿ, ಈ ಬಟನ್ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಸೊ ಇದನ್ನು ಅಷ್ಟೇ ಫುಲ್ ಟೈಟಾಗಿ ಎಳ್ಕೊಂಡ್ರಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಟೈಟಾಗಿ ಎಳ್ಕೊಳ್ಳಿ. ಸೊ ಎಲ್ಲಾ ಸ್ಟ್ರಾಪ್ಗಳು ಅಷ್ಟೇ ಫುಲ್ ಟೈಟ್ ಇಡಬೇಕು. ಆಮೇಲೆ ವೀಕ್ಷಕರೇ, ಇದು ಲೆಫ್ಟ್ ಸೈಡ್ ಸ್ಟ್ರಾಪ್, ಇದನ್ನು ಅಷ್ಟೇನೆ ಫುಟ್ರೆಸ್ಟ್ ಈ ತರ ಸೇರಿಸ್ಕೊಂಡು ನೋಡ್ಕೊಳ್ಳಿ. ಫುಟ್ರೆಸ್ಟ್ ಯಾವುದೇ ಕಾರಣಕ್ಕೂ ಶೇಕ್ ಆಗಬಾರ್ದು. ಸೊ ಈ ಬಟನ್ ಪ್ರೆಸ್ ಮಾಡ್ಬಿಟ್ಟು ಫುಲ್ ಟೈಟ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಆದಷ್ಟು ಫುಲ್ ಟೈಟ್ ಹೇಳಿರಿ, ಏನ್ ಪ್ರಾಬ್ಲಮ್ ಇಲ್ಲ. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಟೈಟ್ ಆಗಿ ಹೇಳಿರಿ. ಸೊ ಆಮೇಲೆ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಲೂಸ್ ಮಾಡ್ಕೊಂಡು, ಯಾವ ಕಡೆ ಬೇಕೋ ಆ ಕಡೆ ಟೈಟ್ ಮಾಡ್ಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಕರೆಕ್ಟಾಗಿ ಟ್ಯಾಂಕ್ ಓಪನ್ ಆಗೋ ವೀಕ್ಷಕರೇ. ಇವಾಗ ಆಲ್ರೆಡಿ ಫಿಟ್ ಆಗಿದೆ ನಮ್ದು ಟ್ಯಾಂಕ್ ಮೇಲೆ ಫುಲ್ಲು ಕ್ಲೀನ್ ಆಗಿ. ನೋಡಿ, ಯಾವುದೇ ತರ ಎಷ್ಟು ಶೇಕ್ ಮಾಡಿದ್ರು ಶೇಕ್ ಆಗಲ್ಲ. ಸೊ ಶೇಕ್ ಆಗಬಾರ್ದು. ಅಕಸ್ಮಾತ್ ಸ್ವಲ್ಪ ಶೇಕ್ ಆದ್ರೂ ಈ ಸ್ಕ್ರೂಗಳನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಸೊ ಸಾಧ್ಯವಾದಷ್ಟು ಟೈಟ್ ಮಾಡಿ, ಫುಲ್ ಅಂದ್ರೆ ಫುಲ್ ಟೈಟ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟ್ ಮಾಡಿ ಸ್ಕ್ರೂಗಳನ್ನ. ವೀಕ್ಷಕರೇ, ಇವಾಗ ಆಲ್ರೆಡಿ ಟ್ಯಾಂಕ್ ಮೇಲೆ ಫಿಟ್ ಆಗಿದೆ ನಮ್ದು ಸೆಪಲ್ ಪ್ರಾಡಕ್ಟ್. ಸೊ ಟ್ಯಾಂಕ್ ಮೇಲೆ ಯಾವ ತರ ಫಿಟ್ ಆಗ್ಬೇಕಂದ್ರೆ ನೋಡಿ, ಎಷ್ಟೇ ಶೇಕ್ ಮಾಡಿದ್ರು ಪ್ರಾಡಕ್ಟ್ ಶೇಕ್ ಆಗಬಾರ್ದು. ನಿಮ್ ಕೈ ಸಾಧ್ಯವಾದಷ್ಟು ಸ್ಟ್ರಾಪ್ ಗಳನ್ನ ಟೈಟ್ ಆಗಿ ಹೇಳಿರಿ. ಟೈಟ್ ಆಗಿ ಹೇಳಿದ್ಮೇಲೆ ಈ ಸ್ಕ್ರೂ ಅಲೈನ್ಮೆಂಟ್ ಕೊಟ್ಟಿರ್ತಾರಲ್ಲ, ಇದನ್ನ ಫುಲ್ ಟೈಟ್ ಮಾಡಿ, ಸಾಧ್ಯವಾದಷ್ಟು ಟೈಟ್ ಮಾಡಿ. ನಿಮ್ ಕೈ ಎಷ್ಟಾಗುತ್ತೋ ಅಷ್ಟು. ಸೊ ಇದು ನೋಡಿ ಎಷ್ಟು ಟೈಟ್ ಆಗ್ತಾ ಇದೆ ಅಂದ್ರೆ, ಇದು ಟೈಟ್ ಮಾಡ್ತಾ ಬೆಲ್ಟ್ ಗಳು ಫುಲ್ ಸ್ಟ್ರಾಪ್ ಗಳೆಲ್ಲ ಫುಲ್ ಟೈಟ್ ಆಗ್ಬಿಡುತ್ತೆ. ಸೊ ಅಷ್ಟು ಟೈಟ್ ಆದಷ್ಟು ಪ್ರಾಡಕ್ಟ್ ಗೆ ತುಂಬಾ ಒಳ್ಳೇದು, ಗ್ರಿಪ್ ಸಿಗುತ್ತೆ. ನೋಡಿ ಟೈಟ್ ಆಗ್ತಾನೆ ಇದೆ. ಸೊ ಆಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದ್ರೆ, ಟ್ಯಾಂಕ್ ಓಪನ್ ಆಗ್ಬೇಕು. ನಿಮ್ದು ಟ್ಯಾಂಕ್ ಕ್ಯಾಪ್ ಏನಿದೆಯೋ ಅದು ಈಸಿಲಿ ಓಪನ್ ಆಗ್ಬೇಕು. ಯಾಕಪ್ಪ ಅಂದ್ರೆ ನಿಮಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಪ್ರಾಬ್ಲಮ್ ಆಗಬಾರ್ದು. ನೋಡಿ, ಈಸಿ ಓಪನ್ ಆಗ್ತಾ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಅದಕ್ಕೂ. ಸೊ ಇದನ್ನ ನೋಡ್ಕೊಂಡಾದ್ಮೇಲೆ, ಸೊ ಇದಾದ್ಮೇಲೆ ಇದನ್ನ ನೀಟಾಗಿ ಬೆಂಡ್ ಮಾಡ್ಕೊಳ್ಳಿ. ಮೊಬೈಲ್ ಸ್ಟ್ಯಾಂಡ್ ಈ ತರ ಇರುತ್ತಲ್ಲ, ಇಷ್ಟು ಮಾಡಿದ್ರೆ ಫುಲ್ ಫಿಟ್ ಆಗೋಗ್ಬಿಡುತ್ತೆ. ನೋಡಿ, ಸ್ವಲ್ಪ ಶೇಕ್ ಆಗ್ತಾ ಇಲ್ಲ, ಫುಲ್ ಫಿಟ್ ಆಗಿದೆ.
ಅದಾದ್ಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಥಿಂಗ್ ಏನಪ್ಪಾ ಅಂದ್ರೆ ಫುಲ್ ರೊಟೇಟ್ ಆಗಬೇಕು. ಇಲ್ಲೂ ಕೂಡ ಹ್ಯಾಂಡ್ ಡಿಸ್ಟರ್ಬ್ ಆಗಬಾರ್ದು. ವೀಕ್ಷಕರೇ, ಇದು ಫುಲ್ ಟೈಟ್ ಆಗ್ಬೇಕು ನೋಡಿ. ಎಲ್ಲ ಶೇಪ್ ಮಾಡಿದ್ರೆ ಶೇಕ್ ಆಗಬಾರ್ದು ಫಸ್ಟ್. ಇದಾದ್ಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಹ್ಯಾಂಡಲ್. ಈ ಹ್ಯಾಂಡಲ್ ಫುಲ್ ರೊಟೇಟ್ ಆಗ್ಬೇಕು, ಎಲ್ಲಾ ಕಡೆ ಫುಲ್ ಕ್ಲೀನ್ ಆಗಿ ರೊಟೇಟ್ ಆಗ್ಬೇಕು, ಎಲ್ಲೂ ಟಚ್ ಆಗಬಾರ್ದು. ರೊಟೇಟ್ ಆಯ್ತು ಅಂದ್ರೆ ಫಿಟ್ ಆಗಿ ಕುತ್ಕೊಂಡಿದೆ ನಿಮ್ದು ಟ್ಯಾಂಕ್ ಅಂತ ಹೇಳಿ. ಫಿಟ್ ಆದ್ಮೇಲೆ ಕರೆಕ್ಟ್ ಆಗಿ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ಇನ್ನೊಂದು ಪ್ರಾಡಕ್ಟ್ ಇದೆ, ಬನ್ನಿ ತೋರಿಸ್ತೀನಿ. ಅದು ಏನಪ್ಪಾ ಅಂದ್ರೆ ಶೀಟ್. ಈ ಶೀಟ್ ಬಂದು ರೈಡರ್ ಶೀಟ್ ಮತ್ತೆ ಪಿಲಿಯನ್ ಶೀಟ್ ಅಂತ ಕೊಟ್ಟಿರ್ತಾರೆ. ಇದು ರೈಡರ್ ಶೀಟ್. ಯಾವ್ದು ಬೇಕೋ ನಮಗೆ ರೈಡರ್ಗೂ ಹಾಕೋಬಹುದು, ಪಿಲಿಯನ್ಗೂ ಹಾಕೋಬಹುದು. ಫಸ್ಟ್ ಇದು ಮಸ್ಟ್ ಫಿಟ್ ಮಾಡ್ಲೇಬೇಕು ರೈಡರ್ ಶೀಟ್ ನ. ಬನ್ನಿ ಇದು. ಸೊ ಇದು ಇಂಪಾರ್ಟೆಂಟ್. ಇದು ರೈಡರ್ ಶೀಟ್ ಅಂತ ಹೇಳಿ. ರೈಡರ್ ಶೀಟ್ ನ ಯಾವ ತರ ಹಾಕ್ಬೇಕನ್ನೋದನ್ನ ತೋರಿಸ್ತೀನಿ ನೋಡಿ, ಬನ್ನಿ. ಈ ರೈಡರ್ ಶೀಟ್ ನ ಈ 2 ಹೋಲ್ ಇರುತ್ತೆ. ಈ 2 ಹೋಲ್ಗೆ ನೋಡಿ ತೋರಿಸ್ತೀನಿ. ಈ ತರ ಮಾಡ್ಬೇಕು. ಮಾಡಿದ್ರೆ ಈಸಿಯಾಗಿ ಹೊರಗಡೆ ಹೋಗುತ್ತೆ. ಇದನ್ನ ಅಲೈನ್ ಮಾಡಿದ್ಮೇಲೆ ನೋಡಿ ಈ ತರ ಪುಷ್ ಮಾಡ್ಬೇಕು. ಈ ತರ ಮುಂದೆಗಡೆ ಇಟ್ಕೊಂಡು ಈ ತರ ಪುಷ್ ಮಾಡಿದ್ರೆ 2 ಸೈಡ್ನು ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಹೋಗಿ. ಸೊ ಅದಾದ್ಮೇಲೆ ಇಲ್ಲಿಗೆ 4 ಸ್ಕ್ರೂ ಬರುತ್ತೆ. ಸ್ಕ್ರೂ ಮೌಂಟ್ ಮಾಡಬೇಕು. ಸೊ ಇಲ್ಲಿ 4 ಸ್ಕ್ರೂ ಕುತ್ಕೊಳ್ಳುತ್ತೆ. ಇದು ಅಲೈನ್ ಆದ್ಮೇಲೆ ಸ್ಕ್ರೂ ಹಾಕೋದು ತೋರಿಸ್ತೀನಿ ನೋಡಿ. ಸೊ ಈ ತರ ಸ್ಕ್ರೂ ಬರುತ್ತೆ. 4 ಸ್ಕ್ರೂ ಕೊಟ್ಟಿರ್ತಾರೆ. ಈ ಸ್ಕ್ರೂನ ಇಲ್ಲಿ ಅಲೈನ್ ಮಾಡಬೇಕು ನೋಡಿ. ಈಸಿ ಇದೆ. ಅದನ್ನು ಕೂಡ ಕೈಯಲ್ಲೇ ಟೈಪ್ ಮಾಡ್ಬೋದು. ಯಾವುದೇ ಸ್ಕ್ರೂ ಡ್ರೈವರ್ ಆಗ್ಬೋದು ಅಥವಾ ಸ್ಪಾನರ್ ಆಗ್ಬೋದು, ಏನು ಬೇಕಾಗಿಲ್ಲ. ಈ ತರ ಈಸಿಯಾಗಿ ಟೈಪ್ ಮಾಡ್ಬೋದು. ಸೊ 4 ಸ್ಕ್ರೂ ಹಾಕಿದ್ರೆ ಫಿಟ್ ಆಯ್ತಂತ ಇದು. ಸ್ಕ್ರೂ ಹಾಕಿದ್ದಾಯ್ತು. ಇವಾಗ ರೈಡರ್ ಸೈಡ್ ಫಿಟ್ ಆಗಿದೆ ಫುಲ್ ಕಂಪ್ಲೀಟ್ ಆಗಿ ನೋಡಿ. ಏನು ಶೇಕ್ ಆಗ್ತಾ ಇಲ್ಲ. ಈಸಿಯಾಗಿ ಫಿಟ್ ಮಾಡಬಹುದು 5 ನಿಮಿಷಕ್ಕೆ. ಈಗ ನೆಕ್ಸ್ಟ್ ಪಿಲಿಯನ್ ಅವ್ರಿಗೆ ಬೇಕಂದ್ರೆ ಪಿಲಿಯನ್ ಫಿಟ್ ಮಾಡ್ಕೋಬಹುದು, ಬೇಡ ಅಂದ್ರೆ ತೆಗಿಬಹುದು. ಬನ್ನಿ ಪಿಲಿಯನ್ ಶೀಟ್ ಫಿಟ್ ಮಾಡೋದು ತೋರಿಸ್ತೇನೆ. ಇದು ಪಿಲಿಯನ್ ಸೈಡ್ ಸೀಟ್. ಸೊ ಇದನ್ನ ಈಸಿಯಾಗಿ ಫಿಟ್ ಮಾಡೋದು ತೋರಿಸ್ತೀನಿ ಬನ್ನಿ. ಇಷ್ಟೇ. ಈ ಸ್ಲಾಟ್ ಗಳಿರುತ್ತೆ. ಸ್ಲಾಟ್ ಈ ತರ ಇಟ್ಬಿಟ್ಟು ಪುಷ್ ಮಾಡಿದ್ರೆ ಇಷ್ಟೇ ಲಾಕ್ ಆಯ್ತಿದೆ. ಸೊ ಈ 3 ಸ್ಕ್ರೂ ಕೊಟ್ಟಿರ್ತಾರೆ. 3 ಸ್ಕ್ರೂನ ಮೇಲ್ಗಡೆ ಇಲ್ಲಿ ಹೋಲ್ ಇರುತ್ತೆ. 3 ಹೋಲ್ ಇರುತ್ತೆ. 3 ಹೋಲ್ಗೆ ಈ 3 ಸ್ಕ್ರೂ ಹಾಕ್ಬೇಕು. ಮಾಡಬೇಕು. ಆಯ್ತು ಮಾಡ್ಕೊಳ್ಳಿ ಹೋಲ್ ಫಸ್ಟ್. ಸೊ ಹಾಕಿದ್ಮೇಲೆ ಇದು 3 ಬೋಲ್ಟ್ ಬರುತ್ತೆ. ಅದು ಹಾಕ್ಬೇಕು. ಇದಕ್ಕೆ ಬೋಲ್ಟ್ ನ ಈ ತರ ಟೈಟ್ ಮಾಡಿದ್ರೆ ಆಯ್ತು 3. ಫುಲ್ ಟೈಟ್ ಮಾಡಿ, ಆದಷ್ಟು ಟೈಟ್ ಮಾಡಿ. ಎಲ್ಲಾದ್ರೂ ಅಷ್ಟೇ ಫುಲ್ ಟೈಟ್ ಇರ್ಬೇಕು. ಎಲ್ಲ ಫುಲ್ ಫಿಟ್ ಇರುತ್ತೆ ಅವಾಗ. ಈ ಬೋಲ್ಟ್ ಟೈಟ್ ಮಾಡೋದ್ಮೇಲೆ ಇಲ್ಲಿ ಒಂದು 2 ಕ್ಲಾಂಪ್ ಬರುತ್ತೆ. ಕ್ಲಾಂಪ್ ನ ಈ ತರ ಪುಷ್ ಬ್ಯಾಕ್ ಮಾಡಿದ್ರೆ ಕ್ಲೀನ್ ಆಗಿ ಅಲೈನ್ ಆಗುತ್ತೆ. ಸೊ ಫಿಟ್ಟಿಂಗ್ ಕಂಪ್ಲೀಟೆಡ್. ನಮ್ಮ ಸೆಪಲ್ ಪ್ರಾಡಕ್ಟ್ ನಮ್ಮ ಹೀರೋ ಎಕ್ಸ್ಪಲ್ಸ್ ಮೇಲೆ ಯಾವ ತರ